ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವು. ರೂಪಾನಿಗೆ ಲಕ್ಕಿ ನಂಬರೇ ಅನ್ಲಕ್ಕಿ ಆಗ್ಬಿಡ್ತು. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವು. ರೂಪಾನಿಗೆ ಲಕ್ಕಿ ನಂಬರೇ ಅನ್ಲಕ್ಕಿ ಆಗ್ಬಿಡ್ತು. ಅದೃಷ್ಟವೆಂದ್ರೆ ನಂಬಿದ್ದಂತಹ ಸಂಖ್ಯೆ ಮುಳುವಾಗಿ ಬಿಡ್ತು. 1206 ನಂಬರ್ ಅದೃಷ್ಟದ ಸಂಕೇತವೆಂದು ನಂಬಿದ್ದಂತಹ ರೂಪಾನಿ ಮೊದಲ ಸ್ಕೂಟರ್ ನೋಂದಣಿ ನಂಬರ್ 1206, ಮೊದಲ ಕಾರಿನ ನೋಂದಣಿ ನಂಬರು ಕೂಡ 1206. ರೂಪಾನಿ ತೆಗೆದುಕೊಂಡಂತಹ ಪ್ರತಿ ಕಾರಿನ ಸಂಖ್ಯೆ 1206. ಲಂಡನ್ಗೆ ತೆರಳಲು ಸಿದ್ಧವಾಗಿದ್ದು 6ನೇ ತಿಂಗಳು 12ನೇ ತಾರೀಕು. ಬೋರ್ಡಿಂಗ್ ಟೈಮು 12:10, ಟಿಕೆಟ್ ನಂಬರ್ 12. 12ನೇ ನಂಬರ್ ಸೀಟ್ನಲ್ಲೇ ಪ್ರಯಾಣ ಬೆಳೆಸಿದ್ದಂಥ ರೂಪಾನಿ 12:06 ರಂತೆ ವಿಜಯ್ ರೂಪಾನಿ ನಿಧನರಾಗಿದ್ದಾರೆ. ಇನ್ನೂ ಆಶ್ಚರ್ಯಕರವಾಗಿರುವಂತಹ ವಿಚಾರ ಏನು ಅಂದ್ರೆ 2ನೇ ನಂಬರು ವಿಜಯ್ ರೂಪಾನಿ ಹುಟ್ಟಿದ್ದು 2/8/1956ರಲ್ಲಿ. ಹುಟ್ಟಿದ್ದ ದಿನಾಂಕದಲ್ಲೂ 2 ಮತ್ತು 6 ಎನ್ನುವಂತಹ ಸಂಖ್ಯೆ ಇದೆ. ರೂಪಾನಿಯವರ ವಯಸ್ಸು 68, ಅಲ್ಲೂ ಕೂಡ 6 ಇದೆ. ಗುಜರಾತ್ನ ಸಿಎಂ ಆಗಿದ್ದು 2016ರಲ್ಲಿ, ಅಲ್ಲೂ ಕೂಡ 2 ಮತ್ತೆ 6 ಇದೆ. ರೂಪಾನಿ ಜೀವನದಲ್ಲಿ 2 ಮತ್ತು 6 ನಂಬರ್ ಏನಿದೆ ಅದು ಲಕ್ಕಿ ನಂಬರ್ ಅಂತ ಅನ್ಕೊಂಡಿದ್ರು. ಈಗ ಅನ್ಲಕ್ಕಿಯಾಗಿ ಕೂತಿದೆ. 6ನೇ ತಿಂಗಳಿಂದ ಪುತ್ರಿಯ ಜೊತೆಯಲ್ಲೇ ಇದ್ದಂತಹ ರೂಪಾನಿ ಪತ್ನಿಯನ್ನ ಕರೆದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಂತಹ ವಿಜಯ್ ರೂಪಾನಿ ಏನಿಲ್ಲ ಸಾವನ್ನಪ್ಪಿದ್ದಾರೆ. ಎಸ್ ವೀಕ್ಷಕರೇ, ಇತಿಹಾಸದಲ್ಲೇ ಕಂಡು ಕೇಳರಿಯದ ಮುಂದೂ ಕೂಡ ಆಗದೆ ಇರುವಂತಹ ಘಟನೆ ನಡೆದಿದೆ. ದೇಶದ ಇತ್ತೀಚೆಗೆ ಇತಿಹಾಸದಲ್ಲಿ ಅತಿ ಭೀಕರ ದುರಂತ ಅಂತ ಹೇಳಲಾಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನವೊಂದು ಗುರುವಾರ ಮಧ್ಯಾಹ್ನ ಪತನಗೊಂಡಿದೆ. ವಿಮಾನದಲ್ಲಿ 230 ಪ್ರಯಾಣಿಕರಿದ್ರು, 12 ಸಿಬ್ಬಂದಿಗಳಿದ್ರು. ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಒಬ್ಬ ಜೀವಂತವಾಗಿ ಹೊರಬಂದಿದ್ದಾನೆ. ಎಸ್, ಈ ವಿಚಾರವನ್ನ ಮಾತನಾಡ್ತಾ ಇದ್ದೆ. ಆಗ ಆ ಒಂದು ವಿಮಾನದಲ್ಲಿ ವಿಜಯ್ ರೂಪಾನಿ ಅವರು ಕೂಡ ಇದ್ರು. ಅವರ ಲಕ್ಕಿ ನಂಬರ್ ಬಂದ್ಬಿಟ್ಟು 1206 ಆಗಿತ್ತು. ಅವರು ಲಕ್ಕಿ ನಂಬರೇ ಈಗ ಅನ್ಲಕ್ಕಿ ಆಗಿ ಕೂತಿದೆ. 1206 ನಂಬರ್ ಅದೃಷ್ಟದ ಸಂಕೇತ ಅಂತ ಹೇಳಿ ನಂಬಿರುವಂತಹ ರೂಪಾನಿ ಮೊದಲ ಸ್ಕೂಟರ್ನ ನಂಬರ್ ಕೂಡ ಅದೇ ಆಗಿತ್ತು, ಮೊದಲ ಕಾರ್ ನಂಬರ್ ಕೂಡ ಅದೇ ಆಗಿತ್ತು. ಕಾರ್ ತೆಗೆದುಕೊಂಡಿರುವಂತಹ ಪ್ರತಿಯೊಂದು ಕಾರಿಗೂ ಸಂಖ್ಯೆಯನ್ನು ಅದೇ ಹೇಳಲಾಗಿದೆ. ಲಂಡನ್ಗೆ ತೆರಳಲು ಸಿದ್ಧವಾಗಿದ್ದಂತಹ 6ನೇ ತಿಂಗಳು 12ನೇ ತಾರೀಕಾಗಿತ್ತು. ಬೋರ್ಡಿಂಗ್ ಟೈಮ್ ಬಂದ್ಬಿಟ್ಟು 12:10 ಆಗಿತ್ತು. ಲಕ್ಕಿ ನಂಬರ್ ಅಂತ ನಂಬಿದ್ರು, ಅದು ಅನ್ಲಕ್ಕಿ ಆಗಿದೆ. ಹೆಂಡತಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಲಂಡನ್ಗೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇಲ್ಲಿ ಲಕ್ಕಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾವು ಅನ್ನೋದು ಹಾಗೆ ಯಾರಿಗೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಂದಿಷ್ಟು ಜನರನ್ನ ಕಳೆದುಕೊಂಡಿರುವಂತಹ ನೋವು ಭಾರತ ದೇಶಕ್ಕೆ ಇದೆ. ಇವರನ್ನು ಕಳೆದುಕೊಂಡಿರುವಂತಹ ನೋವು ಕೂಡ ಭಾರತ ದೇಶಕ್ಕಿದೆ. ಆ ಒಂದು ಕಾರಣಕ್ಕೆ ಲಕ್ಕಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 12ನೇ ನಂಬರ್ ಸೀಟ್ನಲ್ಲೇ ಪ್ರಯಾಣವನ್ನ ಬೆಳೆಸಿದ್ದರಂತೆ ರೂಪಾನಿ ಅವರು. 12/6ರಂದೇ ವಿಜಯ್ ರೂಪಾನಿ ಅವರು ನಿಧನರಾಗಿದ್ರು. ಗುಜರಾತ್ನ ಸಿಎಂ ಆಗಿದ್ರು ಅವರು 2016ರಲ್ಲಿ. 2/6ರಂದೇ, ಅದು ಕೂಡ 2 ಮತ್ತೆ 6 ಸೂಚಿಸುತ್ತೆ. ರೂಪಾನಿ ಜೀವನದಲ್ಲಿ 2 ಮತ್ತು 6 ಲಕ್ಕಿ ನಂಬರ್ ಅಂತ ಕರೆದುಕೊಳ್ತಾ ಇದ್ರಂತೆ. ಈಗ ಲಕ್ಕಿ ನಂಬರ್ ಅನ್ಲಕ್ಕಿ ಆಗಿದೆ. ಪತ್ನಿಯನ್ನ ಕರೆದುಕೊಂಡು ಬರ್ತೀನಿ ಅಂತ ಲಂಡನ್ಗೆ ಹೊರಟಿದ್ದಂತಹ ವಿಜಯ್ ರೂಪಾನಿ ಇಂದು ಸಾವನ್ನಪ್ಪಿದ್ದಾರೆ. ಆ ಒಂದು ಘಟನೆಯಲ್ಲಿ ತುಂಬಾ ಜನರನ್ನ ಕಳ್ಕೊಂಡಿದ್ದೀವಿ. ಹಾಸ್ಟೆಲ್ ಹುಡುಗರನ್ನ ಹಿಡಿದುಕೊಂಡು ಎಲ್ಲರನ್ನೂ ಕೂಡ ಕಳ್ಕೊಂಡಿದ್ದೀವಿ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ನನ್ನನ್ನು ದಿಗ್ಭ್ರಮೆಗೊಳಿಸಿದೆ. ಇದು ಪದಗಳಿಗೂ ಕೂಡ ಮೀರಿದ ಹೃದಯ ವಿದ್ರಾವಕ ಘಟನೆಯಾಗಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ವಿಜಯ್ ರೂಪಾನಿ ಸಾವು ಕೂಡ ಸಂಭವಿಸಿದ್ದು
ದುರಂತದಲ್ಲಿ ಮೃತಪಟ್ಟವರ ಪೈಕಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರಿಗೆ ಆಗ್ಲೇ ಹೇಳ್ತಾ ಇದ್ದಾರೆ 68 ವರ್ಷ ಆಗಿತ್ತು ಅಂತ ಹೇಳಿ. ಲಂಡನ್ನಲ್ಲಿ ಇದ್ದಂತಹ ಮಗಳನ್ನ ಭೇಟಿಯಾಗಿ ಅವರ ಹೆಂಡತಿಯನ್ನ ವಾಪಸ್ ಕರೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೋಗಿರ್ತಾರೆ. ಆದರೆ ವಿಧಿಯ ಆಟವೇ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ನಂಬರ್ ಅನ್ಲಕ್ಕಿ ಲಕ್ಕಿ ಅಂತ ಹೇಳೋಕ್ಕಾಗೋದಿಲ್ಲ. ಸಾವು ಹೇಗೆ ಬಂದರೂ ಕೂಡ ಸ್ವಾಗತಾರ್ಹವಾಗಿರಬೇಕು ಜೀವನ ಅಂತ ಹೇಳಬಹುದು. ಎಲ್ಲರನ್ನೂ ಕಳೆದುಕೊಂಡಿರುವಂತಹ ದುಃಖ ನಮ್ಮಲ್ಲಿ ಇದೆ. ತಮ್ಮ ಮಗಳನ್ನ ಕಾಣಬೇಕು ಅಂತ ಹೇಳಿ ಏರಿದ್ದಂತಹ ಬಿಜೆಪಿಯ ನಾಯಕ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ 68 ವರ್ಷ. ಅವರು ಗುರುವಾರ ಸಂಭವಿಸಿದಂಥ ಈ ಒಂದು ಏರ್ ಇಂಡಿಯಾ ವಿಮಾನದಲ್ಲಿ ದುರಂತದಲ್ಲಿ ಸಾವನ್ನಪ್ಪಿರುವಂಥವರು. ಲಂಡನ್ನಲ್ಲಿ ನೆಲೆಸಿರುವಂತಹ ಪುತ್ರಿಯ ಆಗಿರುವಂತಹ ರಾಧಿಕಾ ಅವರನ್ನ ಕಾಣಬೇಕು ಅಂತ ಹೇಳಿ ವಿಮಾನಕ್ಕೆ ಹತ್ತಿರುವಂತಹ ಅವರು ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ದಾರೆ. ವಿಮಾನವು ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಈ ಒಂದು ದುರಂತ ಸಂಭವಿಸಿದ್ದು ರೂಪಾನಿ ನಿಧನಗೊಂಡಿದ್ದಾರೆ. ರೂಪಾನಿ ಅವರು ವಿಮಾನದ 2D ಕ್ರಮ ಸಂಖ್ಯೆಯ ಸೀಟ್ನಲ್ಲಿ ಕೂತ್ಕೊಂಡಿದ್ರು. 2016ರಿಂದ 2021ರವರೆಗೆ ಗುಜರಾತ್ನ 16ನೇ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಕೀರ್ತಿ ಅವರದ್ದು. ಗುಜರಾತ್ನ ಬಿಜೆಪಿಯಲ್ಲಿ ಮೇರು ನಾಯಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಎಸ್, ನಾಗಲೇ ಹೇಳ್ತಾ ಇದ್ದೆ 2016ರಿಂದ 2021ರವರೆಗೆ ಗುಜರಾತ್ನ 16ನೇ ಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಕೀರ್ತಿ ಅವರದ್ದು ವಿಜಯ್ ರೂಪಾನಿ ಅವ್ರದ್ದು. ಗುಜರಾತ್ನ ಬಿಜೆಪಿಯಲ್ಲಿ ಮೇರು ನಾಯಕ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ದುರಂತ ಸಂಭವಿಸಿದ ಬೆನ್ನಲ್ಲೇ ರೂಪಾನಿ ಅವರು ವಿಮಾನ ಏರುತ್ತಿರುವಂತಹ ವಿಡಿಯೋಗಳು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಪ್ರಯಾಣಿಕರ ಜೊತೆಗೆ ಸೆಲ್ಫಿಯಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದೇ ಸೆಲ್ಫಿಯಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ರೂಪಾನಿ ವೈಮಾನಿಕ ದುರಂತದಲ್ಲಿ ಮೃತಪಟ್ಟು 2ನೇ ಸಿಎಂ ಆಗಿದ್ದಾರೆ. ಇದಕ್ಕೂ ಮೊದಲು 2009 ಸೆಪ್ಟೆಂಬರ್ 2ರಂದು ಹೆಲಿಕಾಪ್ಟರ್ ಪತನವಾಗಿ ಆಂಧ್ರಪ್ರದೇಶದ ಅಂದಿನ ಸಿಎಂ ಆಗಿರುವಂತಹ YS ರಾಜಶೇಖರ್ ರೆಡ್ಡಿ ಅವರು ಕೂಡ ಮೃತಪಟ್ಟಿದ್ರು. ಎಲ್ಲರದ್ದು ಕೂಡ ತುಂಬಲಾರದ ಒಂದು ಏನು ಹೇಳ್ತಾರೆ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ದುರಂತ ಮರುಕಳಿಸಬಾರ್ದು, ಆ ದುರಂತ ನಡಿಬಾರ್ದಾಗಿತ್ತು. ಅದೆಷ್ಟೋ ಜನರು ಕನಸನ್ನ ಹೊತ್ತುಕೊಂಡು ಹೋಗ್ತಾ ಇರುವಂತಹ ಆ ಒಂದು ವಿಮಾನ ಪತನವಾಗಿರೋದು ನಿಜಕ್ಕೂ ಕೂಡ ಭಾರತದಲ್ಲಿ ಇದು ಹೇಳತೀರದ್ದಾಗಿದೆ. ಸೊ ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಸೇಫ್ಟಿ ಆಗಿರೋದು ಉತ್ತಮ. ಎಸ್, ನಾ ಆಗಲೇ ಹೇಳ್ತಾ ಇದ್ದೆ, ಅದೃಷ್ಟ ನಂಬರ್ ಅಂತ ಯಾವುದೂ ಇರಲ್ಲ, ಅದೃಷ್ಟ ಅನ್ನೋದೇನೂ ಇರಲ್ಲ. ಆ ಟೈಮಲ್ಲಿ ಯಾರ್ಯಾರು ಹೋಗಬೇಕು ಅಂತ ಬರ್ಕೊಂಡಿರುತ್ತೋ ಆ ಟೈಮಲ್ಲಿ ಹೋಗಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.